ಪೆಟ್ರೋಲ್ ಖಾಲಿ ಬ್ರೋ. ಓಪನಿಂಗ್ ಹಿಂಗ ಕುಟಿಯ ಮೇಲೆ ಉಂಟಗಿರುನಗೆ ವ್ಯಾರಂಟಿ ಇರುತ್ತೆ ನೋಡಿ. ಸಸ್ಪೆನ್ಷನ್ ಹೋಗ್ಬಿಟ್ಟೈತೆ. ಕೊಟ್ಟಿಗೆಹಾರದಿಂದ ಇದು ರಾಣಿದೇವಿ ರೋಡ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಇವತ್ತು ಇನ್ನೊಂದು ಟ್ರಿಪ್ಪಿಗೆ ಹೋಗೋ ಸಮಯ. ಈ ಸರಿ ಬೈಕಲ್ಲಿ ಹೋಗ್ತಾ ಇದೀವಿ, ಬನ್ನಿ, ಮಸ್ತ್ ಮಜಾ ಇರುತ್ತೆ. ಈ ಸರಿ ಇನ್ನೊಂದು ಏನು ಚೇಂಜ್ ಅಂದರೆ ಫ್ಲ್ಯಾಗ್ ಹಾಕಿದ್ದೀನಿ, ಕರ್ನಾಟಕ ಫ್ಲ್ಯಾಗು. ಗೌತಮ್ ನಾಯ್ಡು ಅವರ ಇನ್ಸ್ಪಿರೇಷನು. ಹೋಗೋಣ, ಹೈವೇಲಿ ಸಿಗ್ತೀನಿ. ಆಲ್ಮೋಸ್ಟ್ ಟೈಮು 6:30 ಹಂಗಾಗಿದೆ, ಅಲ್ಲ 5:30 ಹಂಗಾಗಿದೆ. ಬನ್ನಿ, ಮಜಾ ಇರುತ್ತೆ. ಈ ಟೈಮು ಚೂರು ಡಿಫ್ರೆಂಟ್ ಪ್ಲೇಸಸ್ ಹಾಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಆಫ್ ರೋಡು, ಮಿಕ್ಸ್ಚರ್ ಆಫ್ ಜೀಪ್ ರೈಡು, ವಾಟರ್ಫಾಲ್ಸು, ದೇವಸ್ಥಾನ ಎಲ್ಲ ಕವರ್ ಆಗುತ್ತೆ. ಬರೀ ಒಂದು 2 ಡೇಸ್ ರೈಡ್ ಅಷ್ಟೇ. ಇವತ್ತು ಹೋಗಿ ನಾಳೆ ಬರ್ತಾ ಇರೋದು. ಮಸ್ತ್ ಮಜಾ ಇರುತ್ತೆ. ಪೆಟ್ರೋಲ್ ಖಾಲಿ ಬ್ರೋ. ಓಪನಿಂಗ್ ಹಿಂಗ ಮಾಡ್ತೀಯಾ? A few moments later. ನೋಡಿ ಗೈಸ್, ಇಲ್ಲಿ ಎಲ್ಲ ಎಲ್ಜಿ ಗ್ಯಾಂಗು ಏನು ಫ್ಲೆಕ್ಸಿ ಆಗಿ ಹೋಗ್ತಾರೆ. ಎಲ್ಲ ರೋಡ್ ಕಿತ್ತು ಪ್ಲಾಸ್ಟಿಕ್ ಅನ್ಸುತ್ತೆ. ಇದ್ರೆ ಒಳ್ಳೆ ಪಿಕ್ಚರ್ ಬಿಟ್ಟಿತ್ತು ಬೆಳಗ್ಗೆನೆ. ಬಟ್ ಆದರೂ ಪರವಾಗಿಲ್ಲ, ಎಲ್ಲ ಸರಿ ಹೋಯಿತು. ಪೆಟ್ರೋಲ್ ಹಾಕಿ ಹೊಡಿತಾ ಇದ್ದೀವಿ. ಬಂದಿದ್ದೀಗ ಮುಂದೆ ವೆಂಕಿ ಮನೆ, ಅಲ್ಲಿ ಹೋಗ್ಬಿಟ್ಟಿಗ ವೆಂಕಿ ಮತ್ತೆ ಮನೆ ಸ್ಟ್ರೈಟ್ ಮಾಡ್ತವ್ರೆ. ಏ ಬಾಯ್ಸ್, ಲೋ ವೆಂಕಿ ಎಂಥ ಪಿಕ್ಚರ್ ಕೊಟ್ಟಿದ್ದು ಗೊತ್ತಾ? ಪೆಟ್ರೋಲ್ ಹಾಕ್ತೇವೆ ವೆಂಕಿ. ಅಲ್ಲೇ ವೆಂಕಿ ನೆನ್ನೆ ಹಾಕ್ಸೋಗಿದ್ದು ನನ್ನ ಮಗ. ನೆನ್ನೆ ನಾವು ಹಾಕ್ಸ್ಕೊಂಡ್ಬಿಡ್ಬೇಕಿತ್ತು. ಪೆಟ್ರೋಲ್ ಹಾಕ್ಸಿದ್ವಿ ವೆಂಕಿ, ಸ್ಟಾರ್ಟ್ ಆಗ್ತಿಲ್ಲ. ಹಾಯ್ ಮ್ಯಾಮ್, ಲಾಂಗ್ ಟೈಮ್ ನೋ ಸೀನ್. ಕಾರ್ ಆಯಿತು, ಇವಾಗ ಬೈಕು. ಬನ್ರಿ ಎತ್ರಿ ಹೋಗೋಣ, ನಾಷ್ಟಕ್ಕೆ ಹಾಕೋಣ. ಬನ್ನಿ, ಇಲ್ಲಿ ಚೆನ್ನಾಗಿ ಮನೆ ಬಂದ್ವಿ ನಾಷ್ಟಕ್ಕೆ ಅಂತ. ಬಟ್ ಏನೇ ನನ್ನ ಮಗ ಬರೀ ಸ್ಟಾಪ್ ತೋರಿಸ್ತಾನೆ ಅಂತ ಅನ್ಕೊಬಿಟ್ರೆ ಹೈವೇ ತೋರಿಸಿದ್ರೆ ಬೋರ್ ಆಗುತ್ತೆ. ಸುಮ್ಮನೆ ಹೈವೇ ಏನು ನೋಡ್ತೀರಾ? ಸೊ ಸ್ಟಾಪ್ ತೋರಿಸ್ಬಿಟ್ಟು ಡೈರೆಕ್ಟಾಗಿ ಆ ಕಡೆಯಿಂದ ಆ ಕಡೆ ಅಂದ್ಕೊಂಡು ನಾನು ಮಾಡ್ಕೊತೀನಿ. ಬೆಣ್ಣೆ ತಾನೇ ಸರ್ವಿಸ್ ಆಯಿತು. ಅಬ್ಬಾ, ಬೆಣ್ಣೆ ಇದ್ದಂಗೆ ಐತೆ ಗಾಡಿ ಅಂತ. ಮತ್ತು ಯಾರೋ ಹಿಮಾಲಯನ್ ಸರ್ವಿಸ್ ಮಾಡಿಸ್ಬೇಕಾದ್ರೆ 2 ವಿಷಯ ನೋಡ್ಕೊಡಿ. 10,000 ಕಿಲೋಮೀಟ್ರ್ ಒಂದ್ಸರಿ ಎಕ್ಸಿಡ್ ವೈರ್ ಚೇಂಜ್ ಮಾಡಿಸ್ರಿ, ಮತ್ತು ಸ್ಕ್ರೆಚ್ ವೈರ್ ಚೇಂಜ್ ಮಾಡಿಸ್ರಿ. ಬೆಣ್ಣೆ ಇದ್ದಂಗೆ ಇರುತ್ತೆ. ಚೇಂಜ್ ಮಾಡಿಸಿದ ವೈರ್ನ ಹಿಂಗೆ ಬಿಟ್ಬಿಡಿ. ಸೊ ಇನ್ ಕೇಸ್ ಆಫ್ ಎಲ್ಲರೂ ಕಟ್ಟಾದರೆ ನಮ್ಗೆ ಯೂಸ್ ಆಗುತ್ತೆ. ಅದೊಂದಷ್ಟು ಫ್ರೀ ಸರ್ವಿಸ್ ಆದಮೇಲೆ ಪ್ರತಿ 3,000 ಕಿಲೋಮೀಟ್ರಿಗೆ ಒಂದ್ಸರಿ ಸರ್ವಿಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಕುಟಿಯ ಮೇಲೆ ಉಂಟಗಿರುನಗೆ ಎಂಡ ಗಂಪುಗೆ ಒಲ್ಲವಿನೋಟಗೆ ಅದೇ ಬೇಸಗೆ ಈ ಬಗೆ ಕಷ್ಟ ಬಗ್ಗೆ. ಅಷ್ಟೇ ಮೂವಿತಿಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ನಾಷ್ಟ ಆಯ್ತಾಗಲೇ, ದೋಸೆ ಗೀಸೆಲ್ಲ ತಿಂದು ಹಾಕಿ ನೋಡಿ. ಬನ್ನಿ ಬಾಯ್ಸ್, ನೆಕ್ಸ್ಟ್ ಸ್ಟಾಪ್ ಹಾಸನ. ಹಾಸನ ತನಕ ಎಲ್ಲೂ ಸ್ಟಾಪ್ ಇಲ್ಲ. ಹೋಯ್ತಾರ ಇಲ್ಲಿಂದ 100 ಕಿಲೋಮೀಟರ್ಸ್ ಅಷ್ಟೇ ಹಾಸನ. ಅಬ್ಬಾ ಏನು ಸೂಪರ್ ಬೈಕ್ ಹೋಯ್ತಾರ ಕಥೆಗಳು ಇವತ್ತು. ಅಬ್ಬಾ ಅದೆಲ್ಲೋ ರೋಡ್ ಐತೆ. ಇದು ಕೊಟ್ಟಿಗೆಹಾರ ಹೋಗೋಕ್ಕೆ ಒಂದು ಸಕಲೇಶ್ಪುರ ಮೇಲೆ, ಒಂದು ಬೇಲೂರು ಮೇಲೆ ಅಂತೂ ರೋಡ್ ಕಿತ್ತು ಹೋಗೈತೆ. ಸಕಲೇಶ್ಪುರ ಮೇಲೆ ಬರುವಾಗ ನೋಡೋಣ ಹೆಂಗೈತೆ ಅಂತ. ಬಟ್ ಹೋಗ್ಬೋದು, ಏನಿಲ್ಲ. ಬೇಲೂರು ಅಂದರೆ ರೋಡ್ ಚೆನ್ನಾಗಿದೆ. ಇದು ಫೋಟೋ ತಗೊಳ್ಳೋದಂತ ನಿಂತಿದ್ದೀವಿ. ಇಲ್ಲಿ ಹೋಗೋ ರೋಡಲ್ಲಿ. ನಿಮ್ಮ ಗಾಡಿನಾ? ಹಂಸತ್ ಇಳಿದ್ರೇನಾ? ಸಸ್ಪೆನ್ಷನ್ ಚೇಂಜ್ ಮಾಡ್ತಿದ್ದೆ ಹಿಂದೆ ನೀನು ಯಾವಾಗಾರು? ದಟ್ಸ್ ದ ಪ್ರಾಬ್ಲಮ್ ಮಾಡಿ. ಅದೇ ಅನ್ಸುತ್ತೆ. ವ್ಯಾರಂಟಿ ಇರುತ್ತೆ ನೋಡಿ. ಸಸ್ಪೆನ್ಷನ್ ಹೋಗ್ಬಿಟ್ಟೈತೆ. ಸಸ್ಪೆನ್ಷನ್ 7,000 ಕಣ. ಆದರೆ ಇವಾಗ ನಿಂಗೆ ವ್ಯಾರಂಟಿಲಿ ಕ್ಲೈಮ್ ಮಾಡಿಕೊಡ್ತಾರೆ. ಹಾಂ, ಪಕ್ಕ ಇರುತ್ತೆ. ಜೀವ ಇಲ್ಲ ಮಾಮ ಅದರಲ್ಲಿ. ನಂದಾಗಲೇ ಚೇಂಜ್ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಇದೇ ಜಾಗ ಹೆಂಗಿದೆ. ಫುಲ್ಲು ಕೆರೆ, ಅಲ್ಲಿ ವಿಂಡ್ ಮಿಲ್ಸ್ ಎಲ್ಲ ಇದೆ. ಅಲ್ಲಿ ಟ್ರಯಲ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ. ಹೋಗ್ಬೇಕು ಅನ್ಸರಿ ಯಾವಾಗ. ಮಸ್ತ್ ಐತೆ. ಒಂದು 2 ಫೋಟೋ ತೊಗೋತೀನಿ. ಫೋಟೋ ತೊಗೊಂಡಿದ್ದು ಹಾಕ್ತೀನಿ ನೋಡಿ. ಬಂದ್ವಿ ಸ್ನೇಹಿತರೆ ಬೇಲೂರು ಹತ್ರ.
ಇಲ್ಲಿಂದ ಇನ್ನೊಂದು 70-80 ಕಿಲೋಮೀಟರ್ಸ್ ಅಷ್ಟು ನಮ್ಮ ಡೆಸ್ಟಿನೇಷನ್ಗೆ. ಹೋಮ್ ಸ್ಟೇಗೆ ಡೈರೆಕ್ಟಾಗಿ ಏನು ಹೋಗ್ತಿಲ್ಲ, ಒಂದೇ ಒಂದು ಪ್ಲೇಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕಲಾಗಿದೆ ಅದು, ಮುಂದೆ ತೋರಿಸ್ತೀನಿ. ಇಲ್ಲಿವರೆಗೂ ಒಂದು 3-4 ಟೈಮ್ಸ್ ಹೋಗಿದ್ದೀನಿ, ಚೆನ್ನಾಗಿರ್ತದೆ. ಇಲ್ಲಿಂದ ರೋಡ್ ಏನು ತೊಂದರೆ ಇಲ್ಲ ಸ್ನೇಹಿತರೆ, ಇಲ್ಲಿಂದ ಆರಾಮಾಗಿ ಹೋಗ್ಬಿಡ್ಬೋದು. ರೋಡ್ಸಂತೂ ನೆಕ್ಸ್ಟ್ ಲೆವೆಲ್ ಐತೆ ಸ್ನೇಹಿತರೆ, ನಿಜ ಆಡ್ಬೋದು ಗಾಡಿಲಿ. ಒಂದು ಹಿಮಾಲಯನ್ ಅಂತೂ ಅಪ್ಪ ಬೆಂಡ್ ಮಾಡ್ಕೊಂಡು ಹಿಂಗೆ ಹೋಗೋದು ಗೊತ್ತಾ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಮ್ಮ ಕಳಸ, ಹೊರನಾಡು, ಶೃಂಗೇರಿಗೂ ಹಿಂಗೆ ಹೋಗ್ಬೋದು. ಹಾಂ, ನಂದಿ ಹಿಲ್ಸ್ ಎಂಟ್ರೆನ್ಸ್ ಥರ ಆಯ್ತಾ? ಇಲ್ಲಿಂದ ಫುಲ್ ಹಂಗೆ ಇರೋದು, ಫುಲ್ ಸ್ಟೀಪ್ ಜಿನ್ 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 ಜಿನ್. ಬನ್ನಿ ಬನ್ನಿ ಹೋಗೋಣ ಬಾ ಮ್ಯಾಮ್. ರೋಡ್ ಮತ್ತು ಸಕ್ಕತ್ತಾಗಿದೆ ಸ್ನೇಹಿತರೆ, ಬರೋಕ್ಕೆ ಇದೆ ಮಜಾ. ಗಾಡಿ ಹೋಗೋದಕ್ಕೆ ಬೈಕ್ ಯಾರು ಬಂದಿರುತ್ತೆ, ಬೈಕ್ ಯಾರು ಆಗ್ತೈತೆ. ಸೂಪರ್ ಅನ್ಸುತ್ತೆ. ಜಾಸ್ತಿ ಬೆಂಡ್ ಮಾಡ್ಬಾರ್ದು, ಬರ್ಕೊಂಡ್ಬಿಟ್ಟಿಲ್ಲ ಹೆಚ್ಚಾಗಿದ್ದಂತೆ ಎತ್ಕೋಬೇಕು. ಏನೋ ಆಫ್ ರೋಡ್ ಹೋಗ್ಬೋದು ಗಾಡಿ. ನೋಡಿ ಕಟ್ತಾ ಈ ಥರ ಬೋರ್ಡ್ ಹಾಕಿರುತ್ತೆ 34 ಅಂತ ಬೋರ್ಡ್ ಹಾಕಿದಾಗ ನಾವು ತಗೋಬೇಕಾಗುತ್ತೆ. ಮೇ ಬಿ ಇವತ್ತು ಸಂಡೇ ಜನ ಇರ್ತಾರೆ, ನೋಡೋಣ. ರೈಟ್ ತೊಗೊಂಡಿದ್ದ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ನೋಡಿ ಸ್ನೇಹಿತರೆ ರೋಡ್ ಏನಿದೆ, ಫುಲ್ ತಂಪಾಗೈತೆ. ಆಮೇಲೆ ಬಿಸಿಲು ಇದ್ದರೂ ಕೂಡ ಅಷ್ಟು ಗಾಡಿ ತಂಪಾಗೈತೆ, ಚೆನ್ನಾಗೈತೆ ಈ ಕಡೆ ಎಲ್ಲ. ಸಿಕ್ಕಮ್ಮ ಒಂದೇ ಸ್ಪೆಷಲ್ ಹೊಡಿಸ್ತೀವಿ 140 ಕಿಲೋಮೀಟರ್ಸು ಆರಾಮಾಗಿರ್ತೇವೆ. ಏನು ಮಾಡೋದು ಸ್ನೇಹಿತರೆ, ಬರಲೇಬೇಕು ಟೈಮ. ಬೆಳಗ್ಗೆ ಬೇಗ ಇದ್ದರೆ ಕರೆಕ್ಟಾಗಿ ಆಗೋದು. ಇವತ್ತು ಎದ್ವಿ ಬರೋದು ಲೇಟ್ ಆಗೋಯ್ತು, 1 ಅವರ್ ಲೇಟ್ ಆಯ್ತಲ್ಲ, ಅದಕ್ಕೆ ಕಾಂಪನ್ಸೇಷನ್. ಇವಾಗೇನು ಮಾಡೋದೇನಿಲ್ಲ 3 o'clock ತನಕ. ಬಟ್ ಇಲ್ಲಿ ಹೆಡ್ ಪಾಯಿಂಟ್ ನೋಡಿಕೊಂಡು ಅಲ್ಲಿ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ಬಿಡಬೇಕಲ್ಲ, ಅದಕ್ಕೆ ಲೇಟ್ ಆಗ್ಬಿಡುತ್ತೆ. ಸೊ ಇದನ್ನು ಬೇಗ ಕವರ್ ಮಾಡೋಣ ಅಂತ. ನೋಡಿ ವೆದರ್ ಬರ್ತಾ ಹಿಂಗಾಗ್ತೈತೆ. ಮಾರ್ಗ ನೋಡಿ ಟಿ ಎಸ್ಟೇಟ್ ಹೆಂಗೈತೆ, ಮನೆಯಿಂದ ಹೆಂಗೆ ಇಳಿಸ್ತವ್ರೆ. ಯಪ್ಪ ಡೈಲಿ ಆಫ್ ರೋಡ್ ಏನು ಅವ್ರಿಗೆ. ನೋಡ್ರಿ ಹಿಂಗೈತೆ ಫುಲ್ಲು ಗ್ರೀನ್ ಪ್ಲಾಂಟೇಶನ್. ಆದರೆ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಆ ಕಡೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಏನು ಕೊಟ್ಟಿಗೆಹಾರದಿಂದ ಇದು ರಾಣಿದೇವಿ ರೋಡ್. ಅದು ಕಾಲ ಫುಲ್ ಪ್ಲೇಸ್ ಬಿಟ್ಟು ಅರಮನೆ ಕಾಫಿ ಪಾಯಿಂಟ್ ಅಂತ ಅಲ್ಲ. ಇನ್ನೊಂದು ಮಜಾ ಗೊತ್ತಾ, ಒಂದು ಗಾಡಿಲಿ ಹಾರನೇ ಇಲ್ಲ. ಗೊತ್ತಾಯ್ತು. ಇಲ್ಲಿ ಟಚ್ ಆಯ್ತಪ್ಪ, ನಿನ್ ಮುಂದೆ ಇದ್ದಾಗ ಇನ್ನೊಂದು ಹೇಳ್ಬಿಟ್ಟ, ನೀನ್ ಸೈಲೆಂಟ್ ಟಚ್ ಮಾಡ್ಬಿಡ್ತಾ ನೀನು ಅಂದ. ಅವಾಗ ಮುಂದೆ ಹೋಗಪ್ಪ ಕಾಫಿ ಕುಡಿಯನ್ ಬರಲಿ ಗಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಶಿವಶಕ್ತಿ ಕಾಫಿ ಟೀ ಸೆಂಟರ್ ಅಂತ ಇದೆ. ಅಲ್ಲೇ ಗಾಡಿ 10 ರೂಪಾಯಿ ಒಬ್ರಿಗೆ ಎಂಟ್ರಿ. ಸಾಕಾಗಿದೆ ಮಾತ್ರ ಇಲ್ಲಿ ಟೀ ಎಸ್ಟೇಟ್. 10 ರೂಪೀಸ್ ಕೊಟ್ಟರೆ ಒಳಗಡೆ ಬಿಡ್ತಾರೆ. ಸಾಕಾಗಿದೆ ನೋಡಿ, ಮಸ್ತಿದೆ. ಬಾಯ್ಸ್ ಎಲ್ಲ ಫುಲ್ಲು ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ತವ್ರೆ. ಇಲ್ಲಿಂದ ಇನ್ನೊಂದು 5-6 ಕಿಲೋಮೀಟರ್ಸ್ ನಿಮಗೆ ಇದಾಗುತ್ತೆ, ರಾಣಿದೇವಿ ವ್ಯೂ ಪಾಯಿಂಟ್ ಆಗುತ್ತೆ. ಬಟ್ ಇಲ್ಲಿ ಮಸ್ತಿದೆ, 10 ರೂಪೀಸ್ ಅಷ್ಟೇ. ಇದೇ ಥರ ನಿಮಗೆ ಸಂಸೆಯಲ್ಲಿದೆ, ಸಂಸೆ ಟೀ ಎಸ್ಟೇಟ್ ಅಂತ. ಆ ಸಂಸೆ ಟೀ ಎಸ್ಟೇಟ್ ಪಾಯಿಂಟಲ್ಲಿ ಇದು ಲವ್ ಮೊಕ್ಟೇಲ್ ಶೂಟ್ ಆಗಿತ್ತು. ಬಟ್ ಇದು ಹೊಸ ಪಾಯಿಂಟ್. ಲಾಸ್ಟ್ ಟೈಮ್ ಬಂದಾಗ ಬಿಡ್ತಿರ್ಲಿಲ್ಲ, ಇವಾಗ ಬಿಡ್ತಿದ್ದಾರೆ. ಸಾಕಾಗಿದೆ, ಬರ್ಬೋದು ನೀವು ಕೂಡ ನೋಡಿ. ಒಲವೇ ಒಲವೇ ಅಂತ ಒಂದು ಸಾಂಗ್ ಹಾಕ್ಬಿಟ್ಟು ಬಂದರೆ ಇದೊಂದು ಅಡ್ವಾಂಟೇಜ್ ನೋಡಿ ಸ್ನೇಹಿತರೆ. ಎಲ್ಲ ನಿಂತಂಗಿಲ್ಲ, ಹೋಯ್ತಾ ಇರ್ಬೋದು ಎಲ್ಲಿ ಬೇಕಾದ್ರೆ.
ಸಾಕಾಗಿದೆ.